ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಹೌದು, ಒಂದ್ ಕಡೆ ಎಕ್ಸ್ಪೈರಿ ಆಗಿರೋ ಹ್ಯಾಂಡ್ ಗ್ಲೌಸ್, ಮತ್ತೊಂದು ಕಡೆ ಅವಧಿ ಮುಗಿದ ಫಿನಾಯಿಲ್ ಬಾಕ್ಸ್. ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳಿಲ್ಲದೆ ಖಾಲಿ ಹೊಡಿತಾ ಇದೆ ಈ ಒಂದು ಸರ್ಕಾರಿ ಆಸ್ಪತ್ರೆ. ಬೆಟಗೇರಿಯ ಶರಣಬಸವೇಶ್ವರ ನಗರದಲ್ಲಿರೋ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದು. ನೀವು ಕೂಡ ನೋಡ್ತಾ ಇದ್ದೀರಾ, ಕುತ್ಕೊಳ್ಳುವಂತಹ ಚೇರ್ಗೆ ಯಾವ ರೀತಿ ಧೂಳು ಹಿಡ್ಕೊಂಡು ಕೂತಿದೆ ಅಂತ. ಗದಗ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಬೇಕಿದೆ ಸೂಕ್ತವಾದಂತಹ ಟ್ರೀಟ್ಮೆಂಟ್. ಅಂದ್ರೆ ಜನರಿಗೆ ಟ್ರೀಟ್ಮೆಂಟ್ ಕೊಡೋದಿರಲಿ, ಇಲ್ಲಿ ಆಸ್ಪತ್ರೆಗೇನೆ ಒಂದು ಸೂಕ್ತವಾದಂತಹ ಚಿಕಿತ್ಸೆ ಬೇಕಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಬಡವರು ಪರದಾಡ್ತಿದ್ದಾರೆ. ಕೋಟಿ ಕೋಟಿ ಸುರಿದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ, ಆದರೆ ಬೇಜವಾಬ್ದಾರಿಗೆ ವೈದ್ಯಕೀಯ ಉಪಕರಣಗಳು ಮೂಲೆಗುಂಪಾಗಿವೆ. ಸರ್ಕಾರ ಕೋಟಿ ಕೋಟಿ ಸುರಿದು ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿದ್ರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಮೂಲೆಗುಂಪಾಗಿದೆ. ವೈದ್ಯಕೀಯ ಉಪಕರಣಗಳು, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಇರೋದೇ ಇಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ಖಾಸಗಿ ಸ್ಕ್ಯಾನ್ ಸೆಂಟರ್ಗಳಿಗೆ ರೆಫರ್ ಮಾಡ್ತಾರೆ ಅನ್ನೋ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. 35 ಬೆಡ್ಗಳನ್ನು ಹೊಂದಿದ್ರು ಕೂಡ ಆಸ್ಪತ್ರೆ ಮಾತ್ರ ಖಾಲಿ. ಜ್ವರ ಕೆಮ್ಮಿಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ನೀಡ್ತಾರೆ. ಬೇರೆ ಏನಾದರೂ ಸಮಸ್ಯೆ ಇದ್ರೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಅಂತ ರೆಫರ್ ಮಾಡ್ತಾರಂತೆ. ಇನ್ನು ಹೆರಿಗೆ ಸೌಲಭ್ಯ ಇದ್ರೂ ಕೂಡ ಬೇರೆ ಕಡೆಗೆ ಕಳಿಸ್ತಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ವೈದ್ಯರೇ ಇರಲ್ಲ ಅಂದಮೇಲೆ ಇನ್ನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತೂ ಮರೀಚಿಕೆಯ ಮಾತಾಗಿದೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಸ್ಥಳೀಯರು ಬೇಸರವನ್ನು ಹೊರಹಾಕ್ತಿದ್ದಾರೆ. 2 ತಜ್ಞ ವೈದ್ಯರು, 1 ಆಯುಷ್ ವೈದ್ಯಾಧಿಕಾರಿ, ಒಟ್ಟು 24 ಸಿಬ್ಬಂದಿಗಳು ಈ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ 1-2 ನರ್ಸ್ಗಳು ಮಾತ್ರ ಇರ್ತಾರೆ. ಅವರೆಲ್ಲಿ ಅಂದರೆ ವೈದ್ಯರೆಲ್ಲಿ ಅಂತ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ದೇವರು ವರ ಕೊಟ್ಟರೂ ಕೂಡ ಪೂಜಾರಿ ವರವನ್ನ ಕೊಡೋದಿಲ್ಲ ಎನ್ನುವಂತಹ ಮಾತಿಗೆ ಸ್ಪಷ್ಟ ಉದಾಹರಣೆ ಈ ಒಂದು ಆಸ್ಪತ್ರೆ. ಎಲ್ಲ ಫೆಸಿಲಿಟಿ ನಿಮ್ಗೆ ನೆಗಡಿ ಜ್ವರ ನೀವು ಜಿಲ್ಲಾ ಇದು ಗದಗ ಬಿಟ್ಟರೆ ಬೆಟಗೇರಿ ಭಾಗದಲ್ಲಿ ಇರತಕ್ಕಂಥ ಸರ್ಕಾರಿ ಸಂಬಂಧಪಟ್ಟಂಥ ದೊಡ್ಡ ಹಾಸ್ಪಿಟಲ್ ಸರ್. ಇದು ಮೊದಲು PHC ಅಂತಿತ್ತು, ಈಗ FHC ಆಗೈತೆ. ಅಂದರೆ ಪ್ರೈಮರಿ ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗೈತೆ ಸರ್. ಈಗ 35 ಬೆಡ್ಡು ಒಳಗಡೆ ಫೆಸಿಲಿಟಿ ಐತಿ. ಅದಕ್ಕೆ ಸಂಬಂಧಪಟ್ಟಂಗೆ 4-5 ಜನ ಸ್ಪೆಷಲಿಸ್ಟ್ ಇರ್ಬೇಕು ಸರ್. ಫಾರ್ ಎಕ್ಸಾಂಪಲ್ ಚೈಲ್ಡ್ ಸ್ಪೆಷಲಿಸ್ಟು, ಆಮೇಲೆ ಮೂಳೆ ಸ್ಪೆಷಲಿಸ್ಟು, ಹಾರ್ಟ್ ಸ್ಪೆಷಲಿಸ್ಟು, ಈ ಥರ ಇರಬೇಕು. ಬಟ್ ಇಲ್ಲಿ ಒಬ್ಬರೇ MBBS ಡಾಕ್ಟ್ರು, 1-2 BMS ಡಾಕ್ಟರ್ಸ್ ಇರ್ತಾರೆ. ಅದು ಡೇ ಟೈಮ್ದಾಗ ಒಬ್ಬರೇ ಮಾತ್ರ ಅದನ್ನ ಹ್ಯಾಂಡಲ್ ಮಾಡ್ತಾರೆ, ಉಳಿದವ್ರು ಯಾರೂ ಇರಂಗಿಲ್ಲ ಸರ್. ಆಮೇಲೆ ಸರಿಯಾದ ಸಮಯಕ್ಕೆ ಯಾವ ಡಾಕ್ಟರ್ಸು ಬರೋಂಗಿಲ್ಲ. ಪ್ರತಿ ದಿವಸ ಇಲ್ಲಿರ್ತಕ್ಕಂಥ ನರ್ಸ್ಗಳು ಏನದಾರ ಅವರೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ಯಾರೂ ಅವ್ರಿಗೆ ಆ ಟೆಟಸ್ಕೋಪ್ ಹಚ್ಚಿ ಆಗಲಿ ಅದೇನು ಡಾಕ್ಟರ್ ಚೆಕ್ ಮಾಡ್ಬೇಕಲ್ಲ ಆ ಥರ ಚೆಕ್ ಮಾಡೋಂಗಿಲ್ಲ ಸರ್. ಸುಮ್ಮನೆ ದೂರಿಂದ ನೋಡ್ತಾರೆ, ಯಾವುದೋ ಒಂದು ಔಷಧ ಕೊಟ್ಟು ಕಳಿಸ್ತಾರೆ ಸರ್. ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಕೊಡ್ತಾರೆ. ಹೆಚ್ಚಿಗೆ ಏನು ಇತ್ತಂದ್ರೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್. ಸೊ ನೀವು ಒಳಗಡೆ ನೋಡಿರ್ಬೇಕು, ಇವತ್ತು ಭಾಳಷ್ಟು ಇನ್ಸ್ಟ್ರೂಮೆಂಟ್ಸ್ 1 ವರ್ಷದಿಂದ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಂತ ಭಾಳಷ್ಟು ಸರ್ಕಾರದಿಂದ ಕೋಟಾಗಟ್ಟಲೆ ರೊಕ್ಕ ಸ್ಯಾಂಕ್ಷನ್ ಆಗಿ ಬಿಲ್ಡಿಂಗ್ ಅಪ್ಗ್ರೇಡ್ ಆಗಿ ಎಲ್ಲ ಮಟೀರಿಯಲ್ ಬಂದೈತಿ. ಬಟ್ ಇವತ್ತುವರೆಗೂ ಯಾವುದೂ ಸ್ಟಾರ್ಟ್ ಆಗಿಲ್ಲ ಸರ್. ಸಮುದಾಯ ಭವನದ ಸಂಬಂಧಪಟ್ಟಂತೆ ಇಲ್ಲ. ಸೊ ಅವೆಲ್ಲ ಮೆಡಿಸಿನ್ ಭಾಳ ದಿವಸ ಎಲ್ಲ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟಾವ ಸರ್. ಅವ ಮೆಡಿಸಿನ್ ಅವ್ರಿಗೆ ಬಹುಶಃ ಇದು ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯೊಳಗೆ ಬರುವಂಥ 6ನೇ ವಾರ್ಡ್ನಲ್ಲಿ ಬಸವನಗುಡಿ ಬಡಾವಣೆ, ಶರಣಬಸವೇಶ್ವರ ನಗರ, ಕಣಿನಾಡು ರೋಡ್ನಲ್ಲಿ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಷ್ಟು ದಿನ ಇತ್ತು. ಇವಾಗ ಇದು ಅಪ್ಗ್ರೇಡ್ ಆಗಿ 30 ಹಾಸಿಗೆ ಇರುವಂಥ ಆಸ್ಪತ್ರೆ ಆಗೈತಿ. ಬಟ್ ಆಸ್ಪತ್ರೆ ಬರೀ ಪೇಪರ್ನಾಗ ಅಷ್ಟು 30 ಹಾಸಿಗೆದು ಆಗೈತಿ. ಬಟ್ ಇಲ್ಲಿ ಯಾರು ಅಷ್ಟು ಕೇರ್ನು ತೊಳ್ತಾ ಇಲ್ಲ. ಆಮೇಲೆ ಇಲ್ಲಿ ಡಾಕ್ಟರ್ಸು ಏನೈತಲ್ಲ, ಒಬ್ಬರು ಅಥವಾ ಇಬ್ಬರು